ಸೌರಮಂಡಲದಲ್ಲಿ ನಾನಾ ಕೌತುಕಗಳು ನಡೆಯುತ್ತೆ. ಆದರೆ ಅವುಗಳು ನೇರವಾಗಿ ಕಾಣಸಿಗೋದು ಅಪರೂಪ. ಅಂಥ ಅಪರೂಪವನ್ನ ಆ ಊರಿನ ವಿದ್ಯಾರ್ಥಿಗಳು ಕಣ್ತುಂಬಿಕೊಂಡಿದ್ದಾರೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ವಿದ್ಯಾರ್ಥಿಗಳ ಮುಖದಲ್ಲಿ ಕುತೂಹಲ, ಆಗಸದಲ್ಲಿ ನಕ್ಷತ್ರಗಳನ್ನು ಕಂಡು ಪುಳಕಿತ, ಸೌರಮಂಡಲದ ವಿಸ್ಮಯ ಕಣ್ತುಂಬಿಕೊಂಡ ನೂರಾರು ಜನರು. ನೂರಾರು ಜನರಿಂದ ಗ್ರಹಣಗಳ ವೀಕ್ಷಣೆ. ಗ್ರಹಗಳನ್ನು ಕಂಡು ವಿದ್ಯಾರ್ಥಿಗಳು ಖುಷ್. ಟೆಲಿಸ್ಕೋಪ್ ಮೂಲಕ ಆಕಾಶವನ್ನು ನೋಡುತ್ತಿರುವ ವಿದ್ಯಾರ್ಥಿಗಳು. ಕತ್ತಲಲ್ಲಿ ಆಗಸದಲ್ಲಿನ ನಕ್ಷತ್ರಗಳನ್ನು ಕಣ್ತುಂಬಿಕೊಂಡು ಖುಷಿಯಾದ ಸಾರ್ವಜನಿಕರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ನದಿ ತೀರದಲ್ಲಿ ಗ್ರಹಗಳನ್ನು ವೀಕ್ಷಿಸಲು ಆಯೋಜಿಸಿದ್ದ ಕಾರ್ಯಕ್ರಮ. ಕಾರವಾರದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಗ್ರಹಗಳನ್ನು ವೀಕ್ಷಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವಿಶೇಷವೆಂದರೆ ಆಗಸದಲ್ಲಿ ಸೂರ್ಯನ ಸುತ್ತ ಸುತ್ತುವ ಗ್ರಹಗಳು ಅಪರೂಪಕ್ಕೆ ಮಾತ್ರ ನೇರವಾಗಿ ಕಾಣಿಸುತ್ತೆ. ಇದು 80ರಿಂದ 100 ವರ್ಷದ ನಂತರ ಅವು ಸಮಾನಾಂತರವಾಗಿ ಕಾಣಿಸುತ್ತವೆ. ಈ ತಿಂಗಳಲ್ಲಿ ಕೆಲ ದಿನಗಳು ಮಾತ್ರ ಅವುಗಳನ್ನು ವೀಕ್ಷಿಸಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಟೆಲಿಸ್ಕೋಪ್ ಮೂಲಕ ತೋರಿಸುವ ವ್ಯವಸ್ಥೆ ಮಾಡಲಾಗಿತ್ತು. ಅದು ಒಂಥರ ನಮಗೆ ಥ್ರಿಲ್ ಕೊಡ್ತದೆ. ಯಾವ್ದು ನಾವು ಪುಸ್ತಕದಲ್ಲಿ ಅಷ್ಟೇ ನೋಡ್ಲಿಕ್ಕೆ ಆಗ್ತದೋ ಅದನ್ನು ಈ ವಿಜ್ಞಾನ ಕೇಂದ್ರದವರು ನಮ್ಮ ಕಣ್ಣಿಂದ ನೇರ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಟೆಲಿಸ್ಕೋಪ್ ಸಹಾಯದಿಂದ ನಾವು ಯಾವ ಈ ಗ್ರಹಗಳನ್ನು ಚಿಕ್ಕದಾಗಿ ನೋಡ್ತಿದ್ದೀವಿ, ಟೆಲಿಸ್ಕೋಪ್ ಸಹಾಯದಿಂದ ದೊಡ್ಡದಾಗಿ ನೋಡ್ತೇವೆ. ನಮ್ಗೆ ಖುಷಿ ಆಗ್ತದೆ. ಕಳೆದ ಒಂದೆರಡು ದಿನಗಳಿಂದ ಗುರು, ಶನಿ, ಶುಕ್ರ ಸೇರಿದಂತೆ ಇತರೆ ಗ್ರಹಗಳು ಮತ್ತು ಅದರ ಉಪಗ್ರಹಗಳು ಹತ್ತಿರದಲ್ಲಿ ಕಾಣಿಸುತ್ತಿವೆ. ಸೌರಮಂಡಲದಲ್ಲಿ ನಡೆಯುವ ಕೌತುಕಗಳ ಬಗ್ಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೊ ರೈಟ್ ನಾವು ಈ ತಿಂಗಳಲ್ಲಿ ಮತ್ತೆ ಇನ್ನೊಂದು 3-4 ವಾರದ ತನಕ ಏನು ಸ್ಪೆಷಲ್ ಇದೆ ಅಂದರೆ ಎಲ್ಲ ಗ್ರಹಗಳು, ನಮ್ಮ ಸೌರಮಂಡಲದ ಗ್ರಹಗಳು ಒಂದೇ ಲೈನಲ್ಲಿ ಅಲೈನ್ ಆಗಿ ಬಂದಿದೆ. ಈಗ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಶನಿ ಮತ್ತು ಶುಕ್ರ, ಅಲ್ಲಿ ಹಿಂದ್ಗಡೆ ಗುರು ಕಾಣುತ್ತೆ. ಯುರೇನಸ್ ಮತ್ತು ನೆಪ್ಚೂನ್ ಕೂಡ ಕಾಣುತ್ತೆ. ಬಟ್ ನಮ್ಮ ಟೆಲಿಸ್ಕೋಪಲ್ಲಿ ಫೋಕಸ್ ಮಾಡೋದು ಈಸಿ ಇಲ್ಲ. ಸ್ವಲ್ಪ ಮೋಡ ಕೂಡ ಮಧ್ಯದಲ್ಲಿ ಬಂದರೆ ಕಷ್ಟ ಆಗುತ್ತೆ. ಸೌರಮಂಡಲದ ವಿಸ್ಮಯ ಕಂಡು ವಿದ್ಯಾರ್ಥಿಗಳು ಖುಷ್ ಆದ್ರು. ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಶೇಷಗಿರಿ, ಮುಂಡಳ್ಳಿ, ರಿಪಬ್ಲಿಕ್. ಸೌರಮಂಡಲದಲ್ಲಿ ನಾನಾ ಕೌತುಕಗಳು ನಡೆಯುತ್ತೆ. ಆದರೆ ಅವುಗಳು ನೇರವಾಗಿ ಕಾಣಸಿಗೋದು ಅಪರೂಪ. ಅಂಥ ಅಪರೂಪವನ್ನ ಆ ಊರಿನ ವಿದ್ಯಾರ್ಥಿಗಳು ಕಣ್ತುಂಬಿಕೊಂಡಿದ್ದಾರೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ವಿದ್ಯಾರ್ಥಿಗಳ ಮುಖದಲ್ಲಿ ಕುತೂಹಲ, ಆಗಸದಲ್ಲಿ ನಕ್ಷತ್ರಗಳನ್ನು ಕಂಡು ಪುಳಕಿತ, ಸೌರಮಂಡಲದ ವಿಸ್ಮಯ ಕಣ್ತುಂಬಿಕೊಂಡ ನೂರಾರು ಜನರು. ನೂರಾರು ಜನರಿಂದ ಗ್ರಹಣಗಳ ವೀಕ್ಷಣೆ. ಗ್ರಹಗಳನ್ನು ಕಂಡು ವಿದ್ಯಾರ್ಥಿಗಳು ಖುಷ್. ಟೆಲಿಸ್ಕೋಪ್ ಮೂಲಕ ಆಕಾಶವನ್ನು ನೋಡುತ್ತಿರುವ ವಿದ್ಯಾರ್ಥಿಗಳು. ಕತ್ತಲಲ್ಲಿ ಆಗಸದಲ್ಲಿನ ನಕ್ಷತ್ರಗಳನ್ನು ಕಣ್ತುಂಬಿಕೊಂಡು ಖುಷಿಯಾದ ಸಾರ್ವಜನಿಕರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ನದಿ ತೀರದಲ್ಲಿ ಗ್ರಹಗಳನ್ನು ವೀಕ್ಷಿಸಲು ಆಯೋಜಿಸಿದ್ದ ಕಾರ್ಯಕ್ರಮ. ಕಾರವಾರದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಗ್ರಹಗಳನ್ನು ವೀಕ್ಷಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವಿಶೇಷವೆಂದರೆ ಆಗಸದಲ್ಲಿ ಸೂರ್ಯನ ಸುತ್ತ ಸುತ್ತುವ ಗ್ರಹಗಳು ಅಪರೂಪಕ್ಕೆ ಮಾತ್ರ ನೇರವಾಗಿ ಕಾಣಿಸುತ್ತೆ. ಇದು 80ರಿಂದ 100 ವರ್ಷದ ನಂತರ ಅವು ಸಮಾನಾಂತರವಾಗಿ ಕಾಣಿಸುತ್ತವೆ. ಈ ತಿಂಗಳಲ್ಲಿ ಕೆಲ ದಿನಗಳು ಮಾತ್ರ ಅವುಗಳನ್ನು ವೀಕ್ಷಿಸಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಟೆಲಿಸ್ಕೋಪ್ ಮೂಲಕ ತೋರಿಸುವ ವ್ಯವಸ್ಥೆ ಮಾಡಲಾಗಿತ್ತು. ಅದು ಒಂಥರ ನಮಗೆ ಥ್ರಿಲ್ ಕೊಡ್ತದೆ. ಯಾವ್ದು ನಾವು ಪುಸ್ತಕದಲ್ಲಿ ಅಷ್ಟೇ ನೋಡ್ಲಿಕ್ಕೆ ಆಗ್ತದೋ ಅದನ್ನು ಈ ವಿಜ್ಞಾನ ಕೇಂದ್ರದವರು ನಮ್ಮ
ಕಣ್ಣಿಂದ ನೇರ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಟೆಲಿಸ್ಕೋಪ್ ಸಹಾಯದಿಂದ ನಾವು ಯಾವ ಈ ಗ್ರಹಗಳನ್ನು ಚಿಕ್ಕದಾಗಿ ನೋಡ್ತಿದ್ದೀವಿ, ಟೆಲಿಸ್ಕೋಪ್ ಸಹಾಯದಿಂದ ದೊಡ್ಡದಾಗಿ ನೋಡ್ತೇವೆ. ನಮ್ಗೆ ಖುಷಿ ಆಗ್ತದೆ. ಕಳೆದ ಒಂದೆರಡು ದಿನಗಳಿಂದ ಗುರು, ಶನಿ, ಶುಕ್ರ ಸೇರಿದಂತೆ ಇತರೆ ಗ್ರಹಗಳು ಮತ್ತು ಅದರ ಉಪಗ್ರಹಗಳು ಹತ್ತಿರದಲ್ಲಿ ಕಾಣಿಸುತ್ತಿವೆ. ಸೌರಮಂಡಲದಲ್ಲಿ ನಡೆಯುವ ಕೌತುಕಗಳ ಬಗ್ಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೊ ರೈಟ್ ನಾವು ಈ ತಿಂಗಳಲ್ಲಿ ಮತ್ತು ಇನ್ನೊಂದು 3-4 ವಾರದ ತನಕ ಏನು ಸ್ಪೆಷಲ್ ಇದೆ ಅಂದರೆ ಎಲ್ಲ ಗ್ರಹಗಳು, ನಮ್ಮ ಸೌರಮಂಡಲದ ಗ್ರಹಗಳು ಒಂದೇ ಲೈನಲ್ಲಿ ಅಲೈನ್ ಆಗಿ ಬಂದಿದೆ. ಈಗ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಶನಿ ಮತ್ತು ಶುಕ್ರ, ಅಲ್ಲಿ ಹಿಂದ್ಗಡೆ ಗುರು ಕಾಣುತ್ತೆ. ಯುರೇನಸ್ ಮತ್ತು ನೆಪ್ಚೂನ್ ಕೂಡ ಕಾಣುತ್ತೆ, ಬಟ್ ನಮ್ಮ ಟೆಲಿಸ್ಕೋಪಲ್ಲಿ ಫೋಕಸ್ ಮಾಡೋದು ಈಸಿ ಇಲ್ಲ. ಸ್ವಲ್ಪ ಮೋಡ ಕೂಡ ಮಧ್ಯದಲ್ಲಿ ಬಂದರೆ ಕಷ್ಟ ಆಗುತ್ತೆ. ಸೌರಮಂಡಲದ ವಿಸ್ಮಯ ಕಂಡು ವಿದ್ಯಾರ್ಥಿಗಳು ಖುಷ್ ಆದ್ರು. ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಶೇಷಗಿರಿ, ಮುಂಡಳ್ಳಿ, ರಿಪಬ್ಲಿಕ್. ಸೌರಮಂಡಲದಲ್ಲಿ ನಾನಾ ಕೌತುಕಗಳು ನಡೆಯುತ್ತೆ, ಆದ್ರೆ ಅವುಗಳು ನೇರವಾಗಿ ಕಾಣಸಿಗೋದು ಅಪರೂಪ. ಅಂಥ ಅಪರೂಪವನ್ನ ಆ ಊರಿನ ವಿದ್ಯಾರ್ಥಿಗಳು ಕಣ್ತುಂಬಿಕೊಂಡಿದ್ದಾರೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ವಿದ್ಯಾರ್ಥಿಗಳ ಮುಖದಲ್ಲಿ ಕುತೂಹಲ, ಆಗಸದಲ್ಲಿ ನಕ್ಷತ್ರಗಳನ್ನು ಕಂಡು ಪುಳಕಿತ. ಸೌರಮಂಡಲದ ವಿಸ್ಮಯ ಕಣ್ತುಂಬಿಕೊಂಡ ನೂರಾರು ಜನರು. ನೂರಾರು ಜನರಿಂದ ಗ್ರಹಣಗಳ ವೀಕ್ಷಣೆ. ಗ್ರಹಗಳನ್ನು ಕಂಡು ವಿದ್ಯಾರ್ಥಿಗಳು ಖುಷ್. ಟೆಲಿಸ್ಕೋಪ್ ಮೂಲಕ ಆಕಾಶವನ್ನು ನೋಡುತ್ತಿರುವ ವಿದ್ಯಾರ್ಥಿಗಳು. ಕತ್ತಲಲ್ಲಿ ಆಗಸದಲ್ಲಿನ ನಕ್ಷತ್ರಗಳನ್ನು ಕಣ್ತುಂಬಿಕೊಂಡು ಖುಷಿಯಾದ ಸಾರ್ವಜನಿಕರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ನದಿ ತೀರದಲ್ಲಿ ಗ್ರಹಗಳನ್ನು ವೀಕ್ಷಿಸಲು ಆಯೋಜಿಸಿದ್ದ ಕಾರ್ಯಕ್ರಮ. ಕಾರವಾರದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಗ್ರಹಗಳನ್ನು ವೀಕ್ಷಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವಿಶೇಷವೆಂದರೆ ಆಗಸದಲ್ಲಿ ಸೂರ್ಯನ ಸುತ್ತ ಸುತ್ತುವ ಗ್ರಹಗಳು ಅಪರೂಪಕ್ಕೆ ಮಾತ್ರ ನೇರವಾಗಿ ಕಾಣಿಸುತ್ತೆ. ಇದು 80ರಿಂದ 100 ವರ್ಷದ ನಂತರ ಅವು ಸಮಾನಾಂತರವಾಗಿ ಕಾಣಿಸುತ್ತವೆ. ಈ ತಿಂಗಳಲ್ಲಿ ಕೆಲ ದಿನಗಳು ಮಾತ್ರ ಅವುಗಳನ್ನು ವೀಕ್ಷಿಸಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಟೆಲಿಸ್ಕೋಪ್ ಮೂಲಕ ತೋರಿಸುವ ವ್ಯವಸ್ಥೆ ಮಾಡಲಾಗಿತ್ತು. ಅದು ಒಂಥರ ನಮಗೆ ಥ್ರಿಲ್ ಕೊಡ್ತದೆ. ಯಾವ್ದು ನಾವು ಪುಸ್ತಕದಲ್ಲಿ ಅಷ್ಟೇ ನೋಡ್ಲಿಕ್ಕೆ ಆಗ್ತದೋ ಅದನ್ನ ಈ ವಿಜ್ಞಾನ ಕೇಂದ್ರದವರು ನಮ್ಮ ಕಣ್ಣಿಂದ ನೇರ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಟೆಲಿಸ್ಕೋಪ್ ಸಹಾಯದಿಂದ ನಾವು ಯಾವ ಈ ಗ್ರಹಗಳನ್ನು ಚಿಕ್ಕದಾಗಿ ನೋಡ್ತಿದ್ದೀವಿ, ಟೆಲಿಸ್ಕೋಪ್ ಸಹಾಯದಿಂದ ದೊಡ್ಡದಾಗಿ ನೋಡ್ತೇವೆ. ನಮ್ಗೆ ಖುಷಿ ಆಗ್ತದೆ. ಕಳೆದ ಒಂದೆರಡು ದಿನಗಳಿಂದ ಗುರು, ಶನಿ, ಶುಕ್ರ ಸೇರಿದಂತೆ ಇತರೆ ಗ್ರಹಗಳು ಮತ್ತು ಅದರ ಉಪಗ್ರಹಗಳು ಹತ್ತಿರದಲ್ಲಿ ಕಾಣಿಸುತ್ತಿವೆ. ಸೌರಮಂಡಲದಲ್ಲಿ ನಡೆಯುವ ಕೌತುಕಗಳ ಬಗ್ಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೊ ರೈಟ್ ನಾವು ಈ ತಿಂಗಳಲ್ಲಿ ಮತ್ತು ಇನ್ನೊಂದು 3-4 ವಾರದ ತನಕ ಏನು ಸ್ಪೆಷಲ್ ಇದೆ ಅಂದರೆ ಎಲ್ಲ ಗ್ರಹಗಳು, ನಮ್ಮ ಸೌರಮಂಡಲದ ಗ್ರಹಗಳು ಒಂದೇ ಲೈನಲ್ಲಿ ಅಲೈನ್ ಆಗಿ ಬಂದಿದೆ. ಈಗ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಶನಿ ಮತ್ತು ಶುಕ್ರ, ಅಲ್ಲಿ ಹಿಂದ್ಗಡೆ ಗುರು ಕಾಣುತ್ತೆ. ಯುರೇನಸ್ ಮತ್ತು ನೆಪ್ಚೂನ್ ಕೂಡ ಕಾಣುತ್ತೆ, ಬಟ್ ನಮ್ಮ ಟೆಲಿಸ್ಕೋಪಲ್ಲಿ ಫೋಕಸ್ ಮಾಡೋದು ಈಸಿ ಇಲ್ಲ. ಸ್ವಲ್ಪ ಮೋಡ ಕೂಡ ಮಧ್ಯದಲ್ಲಿ ಬಂದರೆ ಕಷ್ಟ ಆಗುತ್ತೆ. ಸೌರಮಂಡಲದ ವಿಸ್ಮಯ ಕಂಡು ವಿದ್ಯಾರ್ಥಿಗಳು ಖುಷ್ ಆದ್ರು. ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಶೇಷಗಿರಿ, ಮುಂಡಳ್ಳಿ, ರಿಪಬ್ಲಿಕ್.